ರಾಜ್ಯ ಸರ್ಕಾರ ಏನು ಜಾತಿ ಗಣತಿಯನ್ನು ನಡೆಸ್ತಾ ಇದೆ ಅದನ್ನು ಪ್ರಶ್ನಿಸಿ ಒಂದು ರಿಟ್ ಅರ್ಜಿಯನ್ನು ಹಾಕಲಾಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆ ಅರ್ಜಿಯ ವಿಚಾರಣೆ ಅರ್ಜಿದಾರರು ಮತ್ತು ಪ್ರತಿವಾದಿಗಳಿಂದ ಲಿಖಿತವಾದಂತಹ ಸಾರಾಂಶ ಸಲ್ಲಿಕೆಯಾಗಿದೆ ಈಗಷ್ಟೇ ಲಿಖಿತ ವಾದಾಂಶದ ಅಂದ್ರೆ ಸಾರಾಂಶವನ್ನು ಸಲ್ಲಿಸಿರುವಂತದ್ದು ಅದರ ಪ್ರತಿ ನಮಗೆ ನೀಡಿದ್ದಾರೆ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಈಗಷ್ಟೇ ನಮಗೆ ಅದರ ಲಿಖಿತ ಸಾರಾಂಶ ಸಿಕ್ಕಿದೆ ಅನ್ನೋದು ಅವರ ಆಕ್ಷೇಪ ರಾಜ್ಯ ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿ ಸಮರ್ಪಕವಾಗಿಲ್ಲ ಅನ್ನೋದು ಆ ಒಂದು ಆಕ್ಷೇಪದೊಂದಿಗೆ ಒಂದು ರಿಟ್ ಅರ್ಜಿಯನ್ನು ಹಾಕಲಾಗಿದೆ ಆ ಅರ್ಜಿಯ ವಿಚಾರಣೆ ಈಗ ಬಂದಿರೋದು ಕೋರ್ಟ್ನಲ್ಲಿ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರತಿವಾದಿಗಳಿಂದ ಲಿಖಿತ ವರದಿ ಏನಿದೆ ವಿವರ ಏನಿದೆ ಅದು ಈಗಷ್ಟೇ ನಮಗೆ ಲಭ್ಯ ಆಗಿದೆ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಾಯ್ದೆಯ ಅಡಿಯಲ್ಲಿ ಜಾತಿ ಗಣತಿ ನಡೆಸ್ತಾ ಇದ್ದಾರೆ ರಾಜ್ಯದ ಎಲ್ಲಾ ಜನರ ಸರ್ವೆ ನಡೆಸೋದಕ್ಕೆ ಸರ್ಕಾರ ಆದೇಶಿಸಿದೆ ಡಿಜಿಟಲ್ ಆಪ್ ಮೂಲಕವೂ ಸರ್ವೆ ನಡೆಸಲಾಗ್ತಾ ಇದೆ ಜಿಪಿಎಸ್ ವಿದ್ಯುತ್ ಮೀಟರ್ ರೀಡರ್ಗಳ ಸಹಕಾರ ಪಡೆಯಲಾಗಿದೆ ಎಲ್ಲರೂ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು ಅಂತ ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ ಹಿಂದುಳಿದ ವರ್ಗಗಳ ಕಾಯ್ದೆಯ ಅಡಿಯಲ್ಲೇ ಜಾತಿ ಗಣತಿಯನ್ನ ನಡೆಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಕೂಡ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹೇಳ್ತಾ ಇತ್ತು ಹಿಂದೆಯೂ ಕೂಡ ಇದೇ ರೀತಿಯ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾ ಇದ್ವಿ ಈಗಲೂ ಕೂಡ ಅದೇ ರೀತಿಯ ಪ್ರೊಸೀಜರ್ ಫಾಲೋ ಆಗ್ತಾ ಇದೆ ಆದರೆ ಒಂದಷ್ಟು ಪ್ರಶ್ನೆಗಳನ್ನ ನಾವು ಈಗ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಏನ್ ಗಣತಿ ನಡೀತಾ ಇದೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಜನ ಉತ್ತರಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ಏನೆಲ್ಲ ಬಳಕೆ ಆಗ್ತಾ ಇದೆ ಅಂದ್ರೆ GPS ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ಮೊಬೈಲ್ ನಂಬರನ್ನ ಪಡ್ಕೊಂಡು ಅದೆಲ್ಲವೂ ಕೂಡ ಜನ ಸಹಕರಿಸಬೇಕು ಆ ಮೂಲಕವಾಗಿ ಈ ಗಣತಿ ನಡೆಯುತ್ತೆ ಅಂತ ಹೇಳಿ ವಿಚಾರಣೆ ಸಂದರ್ಭದಲ್ಲಿ ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ರಾಜ್ಯದ ಎಲ್ಲಾ ಜನರ ಸರ್ವೆ ನಡೆಸೋದಕ್ಕೆ ಸರ್ಕಾರ ಮುಂದಾಗಿದೆ ನಿನ್ನೆಯಿಂದ ಈ ಸರ್ವೆ ಆರಂಭ ಆಗಿರುವಂಥದ್ದು ಆರಂಭದಲ್ಲೇ ಕೆಲ ವಿಘ್ನಗಳು ಕೂಡ ಎದುರಾಗಿದೆ ಅದು ಒಂದು ವಿಚಾರ ಆದರೆ ಮತ್ತೊಂದು ಕಡೆ ಆಗಿರುವಂಥದ್ದು ಈ ಕೋರ್ಟ್ನ ಮೆಟ್ಟಿಲೇ ಇರುವಂತಹ ವಿಚಾರ ಅಂದರೆ ಈ ಒಂದು ಜಾತಿ ಗಣತಿ ಸಮರ್ಪಕವಾಗಿಲ್ಲ ಅನ್ನೋದನ್ನ ಆಕ್ಷೇಪದೊಂದಿಗೆ ಒಂದು ಅರ್ಜಿಯನ್ನೇನು ಹಾಕಲಾಗಿದೆ ಆ ಅರ್ಜಿಯ ವಿಚಾರಣೆ ನಡೀತಾ ಇದೆ ಹಿಂದುಳಿದ ವರ್ಗಗಳ ಕಾಯ್ದೆ ಅಡಿಯಲ್ಲೇ ಜಾತಿ ಗಣತಿಯ ಸರ್ವೆಯನ್ನು ನಡೆಸಲಾಗ್ತಾ ಇದೆ ಅಂತ ಆ ವಿಚಾರಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪರವಾಗಿ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ಅಂದರೆ ಹೇಗೆ ನಡೆಯುತ್ತೆ ಸರ್ವೆ ಯಾವ ರೀತಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ ಎಲ್ಲವೂ ಕೂಡ ವೈಜ್ಞಾನಿಕವಾಗಿದೆ ಸಮರ್ಪಕವಾಗಿ ವ್ಯವಸ್ಥೆಗಳಾಗಿದೆ ಅನ್ನೋದನ್ನು ಅವರು ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಾಡ್ತಾ ಇರುವಂಥದ್ದು ಅವ್ರ ವಾದದಲ್ಲಿ ಪ್ರಮುಖವಾಗಿ ಹೇಳ್ತಾ ಇರೋದೇ ನಾವು ಕಾಯ್ದೆ ಅಡಿಯಲ್ಲೇ ಅಂದರೆ ಹಿಂದುಳಿದ ವರ್ಗಗಳ ಕಾಯ್ದೆ ಅಡಿಯಲ್ಲೇ ಜಾತಿ ಗಣತಿ ಮಾಡ್ತಾ ಇದ್ದೀವಿ ಇದೊಂದು ಸರ್ವೆ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹೇಗಿದೆ ಜನರ ಪರಿಸ್ಥಿತಿ ಅನ್ನೋದನ್ನು ತಿಳಿಯುವಂತಹ ಒಂದು ಸರ್ವೆ ಡಿಜಿಟಲ್ ಆ್ಯಪ್ ಮೂಲಕ ಕೂಡ ನಾವು ಸರ್ವೆ ನಡೆಸ್ತಾ ಇದ್ದೀವಿ ಅಂದರೆ ಇದನ್ನು ಹೇಗೆ ನಾವು ನಡೆಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಎಲ್ಲರೂ ಆಧಾರ್ ಮೊಬೈಲ್ ನಂಬರ್ ಕೊಡಬೇಕು ಅಂದರೆ ಎಲ್ಲೂ ರಿಪಿಟೇಷನ್ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಗೆ ಸರ್ವೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೋರ್ಟ್ಗೆ ಸಲ್ಲಿಸ್ತಾ ಇದ್ದಾರೆ ವಕೀಲ ಪ್ರಭುಲಿಂಗ್ ಕೆ ನಾವದಗಿ ಅರ್ಜಿದಾರರ ಪರ ವಕೀಲರು ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತಾ ಇದೆ ಇವತ್ತೇನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಈಗಾಗಲೇ ಸರ್ವೆ ಆರಂಭ ಆಗಿದೆ ಮತ್ತೊಂದೆಡೆ ಕೋರ್ಟ್ ಏನಾದರೂ ಇದಕ್ಕೆ ತಡೆ ಕೊಟ್ಟಿದೆಯಾದರೆ ಈ ಬಹಳಷ್ಟು ತಯಾರಿಗಳಾಗಿದೆ ಆ ಹಿನ್ನೆಲೆಯಲ್ಲಿ ಅದು ನಿಂತು ಬಿಡುತ್ತೆ ಅನ್ನುವಂಥದ್ದು ಸರ್ಕಾರದ ಒಂದು ತಲೆನೋವಾದರೆ ಮತ್ತೊಂದು ಕಡೆ ಇದು ಸಮರ್ಪಕವಾಗಿ ಆಗಬೇಕು ಸರಿಯಾದ ಮಾಹಿತಿ ಸಂಗ್ರಹ ಆಗಬೇಕು ಅದಕ್ಕೆ ಯಾವುದೇ ರೀತಿಯಾದ ಸರಿಯಾದ ತಯಾರಿಯಾಗಿಲ್ಲ ಪ್ರಿಪ್ರೇಷನ್ ಸರಿಯಿಲ್ಲ ಅನ್ನುವಂಥ ಆಕ್ಷೇಪ ಈ ರಿಟ್ ಅರ್ಜಿ ಹಾಕ್ಕೊಂಡಂಥವ್ರದ್ದು ಇವತ್ತಿನ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಈ ವಿಚಾರಣೆ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ರಾಜ್ಯದ ಎಲ್ಲಾ ಜನರ ಸರ್ವೆ ನಡೆಸೋದಕ್ಕೆ ಸರ್ಕಾರ ಆದೇಶಿಸಿರೋದು ಸಿಎಂ ಸಿದ್ದರಾಮಯ್ಯ ಕೂಡ ಸುದ್ದಿಗೋಷ್ಠಿ ನಡೆಸಿ ಯಾವ ರೀತಿ ಸರ್ವೆ ನಡೆಯುತ್ತೆ ತಾವೆಲ್ಲ ವಿವರ ಕೊಡಬೇಕು ಮನೆ ಮನೆಗೆ ಬರ್ತಾರೆ ಸರ್ವೆ ಮಾಡೋದಕ್ಕೆ ಶಿಕ್ಷಕರನ್ನ ಇದಕ್ಕಾಗಿ ನೇಮಕ ಮಾಡಲಾಗಿದೆ ಅವರಿಗೆ ವಿಶೇಷವಾದಂತಹ ಟ್ರೈನಿಂಗ್ ಕೊಟ್ಟಿದ್ದೀವಿ ದಸರಾ ಟೈಮ್ನಲ್ಲೇ ಬಂದು ಎಲ್ಲವೂ ಮುಕ್ತಾಯ ಆಗುವಂತೆ ನೋಡ್ಕೊಳ್ಳಲಾಗ್ತಾ ಇದೆ ಏನು ಇದಕ್ಕೆ ರೂಲ್ಸ್ ಇದೆಯೋ ನಿಯಮಾನುಸಾರವೇ ನಾವೆಲ್ಲವನ್ನೂ ಕೂಡ ನಡೆಸ್ತಾ ಇದ್ದೀವಿ ಕಾಯ್ದೆ ಅಡಿಯಲ್ಲೇ ಜಾತಿ ಗಣತಿ ಆಗ್ತಾ ಇದೆ ಅನ್ನೋದನ್ನು ತಿಳಿಸಿದ್ರು ಆದರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತ ಆದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ಈ ಬಗ್ಗೆ ವಾದವನ್ನು ಮಂಡಿಸಬೇಕಾಗಿದೆ ವಿದ್ಯುತ್ ಮೀಟರ್ ರೀಡರ್ಗಳ ಸಹಕಾರ GPS ನ ಸಹಕಾರ ಇದೆಲ್ಲವನ್ನ ಪಡ್ಕೊಂಡು ಜೊತೆಗೆ ಆಯಾ ಕುಟುಂಬಸ್ಥರು ಅವರ
ಶೈಕ್ಷಣಿಕ ಜೊತೆಗೆ ಔದ್ಯೋಗಿಕ ಮಾಹಿತಿಯನ್ನೇನು ಕೊಡ್ತಾರೆ. ಹಾಗೆ ಜನ ಎಷ್ಟು ಜನ ಇದ್ದಾರೆ, ಯಾವ ಜಾತಿ, ಏನಾದರೂ ಸಾಲ ಇದೆಯಾ, ಏನಾದರೂ ಆರೋಗ್ಯದ ಸಮಸ್ಯೆ ಇದೆಯಾ, ಇಂಥದ್ದೆಲ್ಲ ವಿವರನ ಕೊಡಬೇಕಾಗತ್ತೆ ಜಾತಿ ಗಣತಿ ನಡಿಬೇಕಾದಂಥ ಸಂದರ್ಭದಲ್ಲಿ. ಆದರೆ ಈ ಜಾತಿಗೆ ಸಂಬಂಧಪಟ್ಟಂತೆ ಆರಂಭದಿಂದಲೂ ಕೂಡ ಹಲವು ಆಕ್ಷೇಪಗಳು ವ್ಯಕ್ತ ಆಗ್ತಾ ಹೋಯಿತು. ಅಲ್ಲಿ ಲಿಸ್ಟ್ನಲ್ಲಿ ಕೊಟ್ಟಂತಹ ಜಾತಿ ಉಪಜಾತಿಗಳೇನಿದೆ ಅದರಲ್ಲಿ ಸಮರ್ಪಕ ಇಲ್ಲ ಅನ್ನೋದ್ರ ಬಗ್ಗೆ ಆಕ್ಷೇಪ ವ್ಯಕ್ತ ಆಯಿತು. ಅದಾಗ್ತಾ ಇದ್ದಂತೆ ಆಯೋಗ ಇಲ್ಲ, ನಾವೆಲ್ಲವನ್ನು ಕೂಡ ಸರಿಪಡಿಸಿದ್ದೀವಿ ಎನ್ನುವಂತಹ ಸಮರ್ಥನೆ ನೀಡಿತ್ತು. ಇನ್ನು ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆಯ ಅಡಿಯಲ್ಲಿ ಜಾತಿ ಗಣತಿ ನಡೀತಾ ಇದೆ. ರಾಜ್ಯದ ಎಲ್ಲಾ ಜನರ ಸರ್ವೆ ನಡೆಸೋದಕ್ಕೆ ಸರ್ಕಾರ ಆದೇಶಿಸಿದೆ. ಡಿಜಿಟಲ್ ಆಪ್ ಮೂಲಕವೂ ಸರ್ವೆ ನಡೆಸಲಾಗ್ತಾ ಇದೆ. ಜಿಪಿಎಸ್, ವಿದ್ಯುತ್ ಮೀಟರ್ ರೀಡರ್ಗಳ ಸಹಕಾರವನ್ನ ಪಡೆದುಕೊಳ್ಳೆ ಈ ಜಾತಿ ಗಣತಿ ನಡೀತಾ ಇದೆ. ಆಧಾರ್, ಮೊಬೈಲ್ ನಂಬರ್ ಕೊಡಬೇಕು ಅಂತ ಹೇಳಿ ಸೂಚಿಸಲಾಗಿದೆ. ನೋಡಿ, ಈಗ ಏನು ವಿಚಾರಣೆ ನಡೀತಾ ಇದೆ, ಅರ್ಜಿದಾರರ ಪರ ವಕೀಲರು ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜಾತಿ ಗಣತಿ ಸರ್ಕಾರಕ್ಕೆ ಒಂದು ರೀತಿ ಹಿಂದಿನಿಂದಲೂ ಕೂಡ ತಲೆನೋವಾಗೆ ಪರಿಣಮಿಸಿದೆ. ಈ ಹಿಂದೆ ಕೂಡ ಅಂಕಿಅಂಶಗಳನ್ನು ಪ್ರಕಟ ಮಾಡಿದಂಥ ಸಂದರ್ಭದಲ್ಲಿ ಅದು 10 ವರ್ಷದ ಹಿಂದಿನ ಜಾತಿ ಗಣತಿಯ ಅಂಕಿಅಂಶಗಳು ಅನ್ನುವಂಥದ್ದು ಬಂದಿತ್ತು. ಅದಾದ ನಂತರದಲ್ಲಿ ಮತ್ತೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆದೇಶಿಸಿತು. ಅದಾದ ನಂತರದಲ್ಲಿ ಈಗ ಕ್ರಿಶ್ಚಿಯನ್ ಉಪಜಾತಿಯನ್ನ ಸೇರಿಸುವಂತಹ ಕುರಿತಂತೆಯೂ ಕೂಡ ಸಾಕಷ್ಟು ಗೊಂದಲಗಳು ಉಂಟಾಯಿತು. ಅದನ್ನ ಹಿಂದುಳಿದ ವರ್ಗಗಳ ಆಯೋಗ ಇಲ್ಲ, ಅದು 33 ಜಾತಿಗಳನ್ನ ನಾವು ಹೈಡ್ ಮಾಡ್ತೀವಿ, ಉಪಜಾತಿಗಳನ್ನ ಹೈಡ್ ಮಾಡ್ತೀವಿ ಅನ್ನುವಂತಹ ವಿಚಾರ ಹೇಳ್ತು. ಆಮೇಲೆ ಇಲ್ಲ, ಅದು ಯಾವುದೇ ರೀತಿ ಯಾವ ಇತರೆಯಲ್ಲಿ ಯಾವ್ದು ಬೇಕಾದ್ರೂ ಮೆನ್ಷನ್ ಮಾಡ್ಕೊಳ್ಬಹುದು ಅನ್ನುವಂತಹ ಒಂದಷ್ಟು ವಿಚಾರಗಳು ಕೂಡ ಬಂತು. ಆ ವಿಚಾರವಾಗಿಯೂ ಕೂಡ ಈಗಾಗಲೇ ಸಾಕಷ್ಟು ಗೊಂದಲಗಳಿದೆ. ಈ ಎಲ್ಲಾ ವಿಚಾರದಲ್ಲೂ ಕೂಡ ಜಾತಿ ಗಣತಿ ಒಂದು ರೀತಿ ಗೊಂದಲವನ್ನ ಮೂಡಿಸ್ತಾ ಇದೆ. ಅದರ ಮಧ್ಯದಲ್ಲಿ ಇವತ್ತಿನಿಂದ ಜಾತಿ ಗಣತಿ ಆರಂಭ ಆಗಿದೆ. ಬೆಂಗಳೂರಿನಲ್ಲಿ 2-3 ದಿನ ತಡವಾಗತ್ತೆ ಅಂತ ಹೇಳಿ ಈಗಾಗಲೇ ಆಯೋಗ ಹೇಳಿದ್ದು, ಬೇರೆ ಜಿಲ್ಲೆಗಳಲ್ಲಿ ಇನ್ನುಳಿದಂತಹ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಾತಿ ಗಣತಿ ಆರಂಭ ಆಗಿದೆ. ಆದರೆ ಒಂದಷ್ಟು ಅಡೆತಡೆಗಳಂತೂ ಇದ್ದೇ ಇದೆ. ಅಂದ್ರೆ ಕೆಲವೊಂದು ಕಡೆಗಳಲ್ಲಿ ಸಮರ್ಪಕವಾದ ನೆಟ್ವರ್ಕ್ ಇಲ್ಲದೆ ಇರುವಂಥದ್ದು, ಈ ರೀತಿಯ ಪ್ರಾಬ್ಲಮ್ಸ್ಗಳು ಕೂಡ ಎದುರಾಗ್ತಾ ಇರುವಂಥದ್ದು. ಅದರ ಮಧ್ಯದಲ್ಲೂ ಕೂಡ ಕೆಲವೊಂದು ಕಡೆಗಳಲ್ಲಿ ಒಂದು 5ರಿಂದ 6 ಮನೆಗಳಲ್ಲಿ ಮಾತ್ರ ಸರ್ವೆ ಆಗ್ತಾ ಇರೋದು. ಹೀಗಾಗಿ ಇದೆಲ್ಲವೂ ಕೂಡ ಒಂದಷ್ಟು ಗೊಂದಲಗಳ ಮಧ್ಯದಲ್ಲಿ ಈಗ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ ಏನ್ ಆದೇಶವನ್ನ ನೀಡುತ್ತೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇದೆ. ಯಾಕೆಂದ್ರೆ ಈಗಾಗಲೇ ಒಂದ್ ಕಡೆ ಸರ್ವೆ ಆರಂಭ ಆಗಿದೆ, ಇನ್ನೊಂದ್ ಕಡೆ ವಿಚಾರಣೆ ಆದ ನಂತರದಲ್ಲಿ ಹೈಕೋರ್ಟ್ ತೀರ್ಮಾನ ಏನು ಅಥವಾ ಆದೇಶ ಏನು ಅನ್ನುವಂತಹ ಪ್ರಶ್ನೆ ಕೂಡ ವ್ಯಕ್ತವಾಗಿರುವಂಥದ್ದು. ಒಂದ್ ಕಡೆ ಅರ್ಜಿದಾರರ ಪರ ವಕೀಲರು ನಾವು ಎಲ್ಲಾ ರೀತಿಯ ಸಮರ್ಪಕವಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ, ಈಗಾಗಲೇ ಸರ್ವೆ ಕೂಡ ಆರಂಭ ಆಗಿದೆ, ಇದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಡೀತಾ ಇರುವಂತಹ ಸರ್ವೆ, ಹೀಗಾಗಿ ಈ ಒಂದು ಸರ್ವೆಗೆ ಬೇಕಾದಂತಹ ಸಿದ್ಧತೆಗಳು ನಮ್ಮೆಲ್ಲರ ಕಡೆಯಿಂದಲೂ ಕೂಡ ಆಗಿದೆ, ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈಗಾಗಲೇ ಏನು ಸಾರಾಂಶವನ್ನ ನೀಡಿದ್ದಾರೆ, ಲಿಖಿತವಾದ ಸಾರಾಂಶ ನಮಗೆ ಮುಂಚೆಯೇ ಸಿಕ್ಕಿಲ್ಲ, ಈಗ ನಮಗೆ ಸಿಕ್ಕಿದೆ ಅನ್ನುವಂಥ ವಿಚಾರ ಕೂಡ ಇಲ್ಲಿ ಮುನ್ನೆಲೆಗೆ ಬಂತು. ಅಂದ್ರೆ ಲಿಖಿತ ವಾದಾಂಶದ ಪ್ರತಿ ನಮಗೆ ಈಗ ನೀಡಿದ್ದಾರೆ ಅನ್ನುವಂತಹ ಕುರಿತಂತೆಯೂ ಕೂಡ ಆಕ್ಷೇಪ ವ್ಯಕ್ತವಾಯಿತು. ಎಲ್ಲಾ ಕುರಿತಂತೆಯೂ ಕೂಡ ವಾದ ಪ್ರತಿವಾದವನ್ನ ಹೈಕೋರ್ಟ್ ಆಲಿಸ್ತಾ ಇದೆ. ಹೀಗಾಗಿ ಯಾವ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ರಾಜ್ಯದ ಎಲ್ಲಾ ಜನರ ಸರ್ವೆ ನಡೆಸೋದಕ್ಕೊಂದು ಕಡೆ ಸರ್ಕಾರ ಆದೇಶಿಸಿದೆ, ಮತ್ತೊಂದೆಡೆ ಇದು ಕೋರ್ಟ್ ಮೆಟ್ಟಿಲೇರಿದೆ. ಹಾಗಾಗಿ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ, ಜಾತಿ ಗಣತಿ ಮುಂದುವರಿಯುತ್ತಾ ಅಥವಾ ಅದಕ್ಕೆ ತಡೆಯೊಡ್ಡಲಾಗತ್ತಾ, ಇಂಥದ್ದೊಂದು ಕುತೂಹಲಕ್ಕೆ ಇವತ್ತು ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತಾ ಇರುವಂಥದ್ದು. ಮಧ್ಯಂತರ ತಡೆ ನೀಡಬೇಕು ಅನ್ನುವಂತಹ ಒಂದು ಕೋರಿಕೆಯೊಂದಿಗೆ ಅರ್ಜಿ ಹಾಕಲಾಯಿತು. ಆದರೆ ಮಧ್ಯಂತರ ತಡೆ ನೀಡುವುದಕ್ಕೆ ನಿರಾಕರಿಸಿ ಇವತ್ತಿಗೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿತ್ತು. ಈಗ ವಿಚಾರಣೆ ಆರಂಭ ಆಗಿರುವಂಥದ್ದು. ರಾಜ್ಯ ಸರ್ಕಾರದ ಜಾತಿ ಗಣತಿಯನ್ನು ಪ್ರಶ್ನಿಸಿ ಸಲ್ಲಿಸಿರುವಂತಹ ರಿಟ್ ಅರ್ಜಿ ಅದು. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದು, ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ಕೆ ನಾವದಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮಧ್ಯಂತರ ತಡೆಗೆ ನ್ಯಾಯಾಲಯ ನಿರಾಕರಿಸಿರುವಂತಹ ಹಿನ್ನೆಲೆಯಲ್ಲಿ ಪ್ರಕರಣದ ಲಿಖಿತ ವಾದಗಳನ್ನು ಸಲ್ಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿತ್ತು. ಜೊತೆಗೆ ಈ ಸಂದರ್ಭದಲ್ಲಿ ವಕೀಲರು ಕೂಡ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಹಿಂದುಳಿದ ವರ್ಗಗಳ ಆಯೋಗದ ಪರ ವಕೀಲರು, ನಮಗೆ ಈಗಷ್ಟೇ ಮಾಹಿತಿ ಲಭ್ಯ ಆಗಿದೆ ಅನ್ನೋದ್ರ ಬಗ್ಗೆ. ಜೊತೆಗೆ ವಾದ ಮುಂದುವರಿತಾ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ್ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ಹೇಗೆ ನಡೆಯುತ್ತೆ ಈ ಸರ್ವೆ ಅನ್ನೋದರ ವಿವರಣೆ ಕೊಡ್ತಾ ಇದ್ದಾರೆ. ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರ ಕೇಳಿದ್ದೀವಿ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆಯ ಅಧಿಕಾರ ಇಲ್ಲ, ಪ್ರಭುಲಿಂಗ್ ನಾವದಗಿ ವಾದ ಮಾಡ್ತಿದ್ದಾರೆ. ಮನೆಯ ಮುಖ್ಯಸ್ಥನ ಸಂಪೂರ್ಣ ವಿವರವನ್ನೇ ಇಲ್ಲಿ ಕೇಳಲಾಗಿದೆ.
ಈ ಒಂದು ಗಣತಿಯನ್ನು ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆಯನ್ನು ಮಾಡುವಂತಹ ಅಧಿಕಾರ ಇಲ್ಲ, ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನು ಹೊರಡಿಸಬಹುದು ಅನ್ನೋದು ವಕೀಲರ ವಾದ. ಯಾಕೆ ಈ ಸರ್ವೆಗೆ ತಡೆಯೊಡ್ಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ವಾದ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಮಾಡುವಂತಹ ಅಧಿಕಾರನೇ ಇಲ್ಲ ಅಂತ. ಯಾಕಂದ್ರೆ ಸರ್ಕಾರ ಈ ಆದೇಶವನ್ನು ಹೊರಡಿಸಿರುವಂಥದ್ದು ಈಗ ನಡೀತಾ ಇರುವಂತಹ ಸಮೀಕ್ಷೆಗೆ. ಆದರೆ ಅರ್ಜಿದಾರರ ಪರ ವಕೀಲರು ವಾದ ಮಾಡ್ತಾ ಇರೋದು, ಇಲ್ಲೇನು ಸಂಪೂರ್ಣ ವಿವರವನ್ನ ಕೇಳಿದ್ದಾರೆ, ಮನೆ ಮುಖ್ಯಸ್ಥನ ಸಂಪೂರ್ಣ ವಿವರ ಸೇರಿದಂತೆ ಉಳಿದ ವಿವರಗಳನ್ನ. ಆದರೆ ಸಂವಿಧಾನದ ವಿಧಿ 342A3ನಲ್ಲಿ ಅಧಿಕಾರವನ್ನೇನು ಕೊಡಲಾಯಿತು, ಆ ಹಿನ್ನೆಲೆಯಲ್ಲಿ ಈಗ ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸಬಹುದಾಗಿದೆ. ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸುವಂತಹ ಒಂದು ಅಧಿಕಾರ ಇದೆ ಅಂತ ವಕೀಲರು ವಾದಿಸ್ತಾ ಇದ್ದಾರೆ. ಇಲ್ಲಿ ನಿಜಕ್ಕೂ ಇಂಥದ್ದೊಂದು ಸಮೀಕ್ಷೆ ನಡೆಸೋದಕ್ಕೆ ಅವಕಾಶ ಕೊಡೋದಕ್ಕೆ ಸಾಧ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆಯಾಗ್ತಾ ಇದೆ. ಸಂವಿಧಾನ ಏನ್ ಹೇಳುತ್ತೆ, ಏನ್ ಅವಕಾಶ ಇದೆ ಕಾನೂನಾತ್ಮಕವಾಗಿ ಅನ್ನೋದ್ರ ಬಗ್ಗೆ ವಾದ ಮಂಡನೆಯಾಗ್ತಾ ಇದೆ. ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸಬಹುದು, ಆದರೆ ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸಬಹುದು. ಹೀಗಂತ ಪ್ರಭುಲಿಂಗ ನಾವದಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ಜಾತಿ ಗಣತಿ ತಡೆ ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಕರ್ನಾಟಕ ಹೈಕೋರ್ಟ್ನಲ್ಲಿ. ಸರ್ಕಾರ ನಡೆಸ್ತಾ ಇರುವಂತಹ ಜಾತಿ ಗಣತಿಗೆ ಮಧ್ಯಂತರ ತಡೆ ಕೊಡುವಂತೆ ಏನು ಅರ್ಜಿ ಹಾಕಲಾಗಿತ್ತು ಅದನ್ನ ಕೋರ್ಟ್ ನಿರಾಕರಿಸಿತು. ಈಗ ಲಿಖಿತ ವಾದಾಂಶ ಸಲ್ಲಿಕೆಗೆ ನ್ಯಾಯಾಲಯ ಸೂಚನೆ ಕೊಟ್ಟಿತ್ತು. ಅದರಡಿಯಲ್ಲಿ ಈಗ ವಾದವನ್ನ ಮುಂದುವರಿಸಲಾಗಿದೆ. ಸಂವಿಧಾನ ಏನು ಅವಕಾಶವನ್ನ ಕೊಟ್ಟಿದೆ ಆ ಬಗ್ಗೆ ವಾದವನ್ನ ಮಾಡ್ತಾ ಇದ್ದಾರೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದ ಮಂಡಿಸ್ತಾ ಇದ್ದಾರೆ. ಜಾತಿ ಗಣತಿಯನ್ನು ಪ್ರಶ್ನೆ ಮಾಡಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಒಕ್ಕಲಿಗ ಮಹಾಸಭಾ ಕೂಡ ಅರ್ಜಿಯನ್ನು ಹಾಕ್ಕೊಂಡಿತ್ತು. ಇದಕ್ಕೆ ಒಂದು ಮಧ್ಯಂತರ ತಡೆ ಕೊಡಬೇಕು ಅಂತ ಕೇಳ್ಕೊಂಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಹೇಗೆ ನಡೆಯುತ್ತೆ ಸರ್ವೆ, ಏನು ಅವಕಾಶ ಇದೆ ಸರ್ಕಾರಕ್ಕೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡಲಾಗ್ತಾ ಇದೆ. ವಾದ ನಡೀತಾ ಇದೆ. ಸಮುದಾಯಗಳು ಸಲ್ಲಿಸುವಂತಹ ಅರ್ಜಿಯ ವಿಚಾರಣೆ ಏನಿದೆ ಅದು ಈಗ ನಡೀತಾ ಇರುವಂಥದ್ದು. ಪ್ರಭುಲಿಂಗ ನಾವದಗಿ ವಾದ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀವಿ, ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಅರ್ಜಿದಾರರ ಪರ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರು ರಾಜ್ಯ ಸರ್ಕಾರಕ್ಕೆ ಇದು ಅವಕಾಶ ಇಲ್ಲ, ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡುವಂತ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ರು. ಆ ಬಳಿಕ ಸಂವಿಧಾನಕ್ಕೆ ಏನು 105 ಸಂವಿಧಾನ 105ರಲ್ಲಿ ತಿದ್ದುಪಡಿಯನ್ನು ತರಲಾಯಿತು. ಆ ಮೂಲಕ ಅವಕಾಶ ಇದೆ ಅಂತ ಹೈಕೋರ್ಟ್ ಹೇಳಿದೆ. ಹಾಗಾಗಿ ಈಗ ವಾದ ಪ್ರತಿವಾದವನ್ನ ಆಲಿಸ್ತಾ ಇರುವಂತಹ ಹೈಕೋರ್ಟ್ ಸಂವಿಧಾನ ಏನ್ ಹೇಳುತ್ತೆ, ಅದರಲ್ಲಿ ತಿದ್ದುಪಡಿ ಏನಾಗಿದೆ, ಆ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ಇದರ ಆದೇಶ ಕೊಡುವಂತಹ ಸ್ಥಾನ ಇದೆಯಾ ಇಲ್ವಾ, ಜವಾಬ್ದಾರಿ ಇದೆಯಾ ಇಲ್ವಾ, ಈ ಕುರಿತಂತೆಯೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇರೋದನ್ನ ನಾವು ಗಮನಿಸಬಹುದು. ಅಂದ್ರೆ 105ರಲ್ಲಿ ತಿದ್ದುಪಡಿ ಆಗಿರುವ ವಿಚಾರವನ್ನ ಹೈಕೋರ್ಟ್ ಅಲ್ಲಿ ಮುನ್ನೆಲೆಗೆ ತಂದಿದೆ. ಹೀಗಾಗಿ ಈ ಎಲ್ಲಾ ವಿಚಾರಗಳು ವಾದ ಪ್ರತಿವಾದ ಆಲಿಸಿರುವಂತಹ ಹೈಕೋರ್ಟ್ ಏನ್ ತೀರ್ಮಾನವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ನೋಡಿ, ಒಂದ್ ಕಡೆ ಗಮನಿಸ್ತಾ ಇರೋ ಹಾಗೆ ಈ ಒಂದು ಗಣತಿ ಏನ್ ಬರುತ್ತೆ ಸಂಪೂರ್ಣವಾದ ವಿವರ ಹೇಳಿ ಕೇಳಿ ಒಂದು 60 ಪ್ರಶ್ನೆಗಳನ್ನ ಈಗಾಗಲೇ ಆಯೋಗ ತಯಾರು ಮಾಡ್ಕೊಂಡಿರುವಂಥದ್ದು. ಅವರ ಹೆಸರಿನಿಂದ ಹಿಡಿದು ಸಂಪೂರ್ಣವಾಗಿ ಅವ್ರು ಯಾವ ಕೆಲಸವನ್ನ ಮಾಡ್ತಾರೆ, ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಅವರ ಮನೆಯಲ್ಲಿ ವಿದ್ಯುತ್ ಸಂಪರ್ಕ ಇದೆಯಾ ಅಥವಾ ಗ್ಯಾಸ್ ಕನೆಕ್ಷನ್ ಕುರಿತಂತೆಯೂ ಕೂಡ, ಅಂದ್ರೆ ಯಾವ ಇಂಧನವನ್ನ ಬಳಕೆ ಮಾಡಲಾಗುತ್ತೆ, ಈ ಎಲ್ಲಾ ವಿಚಾರಕ್ಕೆ ಸಂಪೂರ್ಣವಾದ ಒಬ್ಬ ಮನುಷ್ಯನ ಸಂಪೂರ್ಣವಾದ ವಿವರವನ್ನ ಇಲ್ಲಿ ಸರ್ಕಾರಕ್ಕೆ ನೀಡಬೇಕಾಗುತ್ತೆ. ಅಂದ್ರೆ ಆಯೋಗ ಅದೆಲ್ಲಾ ಸಂಪೂರ್ಣ ವಿವರವನ್ನ ತೆಗೆದುಕೊಳ್ಳುತ್ತೆ. ಹೀಗಾಗಿ ಆ ಅಧಿಕಾರ ಸರ್ಕಾರಕ್ಕೆ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ವ್ಯಕ್ತವಾಗುವಂತದ್ದು. ಆ ಬಗ್ಗೆ ಪ್ರಭುಲಿಂಗ ನಾವದಗಿ ಅವರು ಕೂಡ ವಾದವನ್ನ ಮಂಡಿಸಿದ್ದಾರೆ. ಈಗ ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸಬಹುದು ಅಂತ ಹೈಕೋರ್ಟ್ ಕೂಡ ಹೇಳಿರುವಂತದ್ದು. ಹೀಗಾಗಿಯೇ ಈ ಜಾತಿ ಗಣತಿಗೆ ಹೈಕೋರ್ಟ್ ಏನಾದ್ರೂ ಅವಕಾಶವನ್ನ ಮಾಡಿಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಒಂದ್ ಕಡೆ ಈಗ ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಬೇಕಾದಂತಹ ಏನೆಲ್ಲ ಸಿದ್ಧತೆಗಳ ಕುರಿತಂತೆ ಅಥವಾ ಅವಕಾಶದ ಕುರಿತಂತೆಯೂ ಕೂಡ ಮಾತನಾಡ್ತಾ ಇದ್ದಾರೆ. ಇನ್ನುಳಿದಂತೆ ಈಗ ವಾದ ಪ್ರತಿವಾದದ ನಂತರದಲ್ಲಿ ಯಾವ ತೀರ್ಮಾನ ಕೈಗೊಳ್ಳಲಾಗುತ್ತೆ ಎನ್ನುವಂಥದ್ದು ಸದ್ಯಕ್ಕಿರುವಂತಹ ಪ್ರಶ್ನೆ. ಈಗಾಗಲೇ ಹಲವು ಜಿಲ್ಲೆಗಳಲ್ಲಿ ಬೆಳಿಗ್ಗೆಯಿಂದಲೇ ಶಿಕ್ಷಕರನ್ನೊಳಗೊಂಡಂತಹ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಪಟ್ಟಿಯನ್ನ ತಯಾರು ಮಾಡ್ತಾ ಇರುವಂಥದ್ದು. ಅಂದ್ರೆ ಸಂಪೂರ್ಣವಾದ
ಮನೆ ಸದಸ್ಯರ ವಿವರಗಳನ್ನು ಪಡ್ಕೊಳ್ತಾ ಇರುವಂಥದ್ದು. 60 ಪ್ರಶ್ನೆಗಳ ಒಳಗೊಂಡಂತಹ ಒಂದು ತಯಾರಿಯನ್ನ ಮಾಡ್ಕೊಂಡಿರುವಂಥದ್ದು. ಆ ಕುರಿತಂತೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಅರ್ಜಿದಾರರ ಪರ ವಕೀಲರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಯಾವುದೇ ಕಾನೂನಿನ ಬಲವಿಲ್ಲದೆ ಸರ್ವೆ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಕಾಯ್ದೆಯನ್ನ ರಚಿಸಲಾಗಿದೆ. ಜಾತಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಾದವನ್ನ ಮಂಡಿಸ್ತಾ ಇದ್ದಾರೆ. ನೋಡಿ, ಪ್ರಭುಲಿಂಗ ನಾವದಿಯವರ ವಾದ ಇದು. ಯಾವುದೇ ಕಾನೂನಿನ ಬಲವಿಲ್ಲದೆ ಸರ್ವೆ ನಡೆಸ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆ ಇದೆ ಕರ್ನಾಟಕದಲ್ಲಿ, ಜಾತಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಎನ್ನುವಂತಹ ವಾದ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿಯೂ ಕೂಡ ಈ ರೀತಿಯ ಕೆಲವು ಮಾತುಗಳು ಕೇಳಿಬಂದಿತ್ತು. ಅರ್ಜಿದಾರರ ಪರ ವಕೀಲರಿಗೆ ಹೈಕೋರ್ಟ್ ಕೆಲ ಸೂಚನೆಗಳನ್ನ ಕೂಡ ಇಲ್ಲಿ ಕೊಡ್ತಾ ಇದೆ. ಇಂದು ಅಂತಿಮ ತೀರ್ಪಿನ ವಿಚಾರಣೆಯಲ್ಲ, ಸಂಕ್ಷಿಪ್ತವಾಗಿ ವಾದಿಸಿ ಅಂತ ಹೇಳ್ತಾ ಇದೆ ಹೈಕೋರ್ಟ್. ಅಂದರೆ ಈಗ ಸಂಪೂರ್ಣವಾದ ವಿವರವನ್ನ ಕೊಡ್ತಾ ಇದ್ರು ಅಲ್ಲಿ ಅರ್ಜಿದಾರ ಪರ ವಕೀಲರು. ಹೀಗಾಗಿ ಹೈಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ, ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡಿ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೂಡ ನೀಡ್ತಾ ಇದೆ. ಹೀಗಾಗಿ ಈಗ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ, ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೂಡ ಪಡಿತಾ ಇದೆ ಹೈಕೋರ್ಟ್. ಅಂದ್ರೆ ಇವತ್ತು ಆದೇಶ ಆಗೋದು ಡೌಟ್ಫುಲ್ ಅಂತ ಅನ್ಸುತ್ತೆ. ಬಟ್ ವಾದ ಪ್ರತಿವಾದ ಮಾತ್ರ ಮುಂದುವರೆದಿದೆ. ಅಂದ್ರೆ ಇಲ್ಲಿ ಅಧಿಕಾರದ ಪ್ರಶ್ನೆ ಬರುತ್ತೆ. ಸರ್ಕಾರ ಏನ್ ಜಾತಿ ಗಣತಿಯನ್ನ ನಡೆಸ್ತಾ ಇದೆ ಅದರ ಬಗ್ಗೆ ಬಹಳ ದೊಡ್ಡ ಆಕ್ಷೇಪ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಯಾಕೆ ಆಕ್ಷೇಪ, ಯಾಕೆ ನಡೆಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದ್ರ ಬಗ್ಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇದು ಅಂತಿಮ ತೀರ್ಪಿನ ದಿನ ಅಲ್ಲ, ಹಾಗಾಗಿ ನೀವು ಒಂದು ಕ್ರಿಸ್ಪ್ ಆಗಿ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ, ಸಂಕ್ಷಿಪ್ತವಾಗಿ ವಾದಿಸಿ ಅಂತ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಈ ಒಂದು ಪ್ರಾಸೆಸ್ ಹೇಗೆ ನಡೀತಾ ಇದೆ, ಇಲ್ಲಿ ಏನೆಲ್ಲ ವಿವರಗಳನ್ನ ಪಡೆಯಲಾಗ್ತಾ ಇದೆ, ಅದರ ಬಗ್ಗೆ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರ ಹೊಸ ಜಾತಿಗಳನ್ನು ಸೃಷ್ಟಿಸೋದಕ್ಕೆ ನೋಡ್ತಾ ಇದೆ ಅನ್ನುವಂತಹ ಆಕ್ಷೇಪ ಕೂಡ ಕೇಳಿಬಂದಿತ್ತು. ಅದರ ಬಗ್ಗೆ ಕೂಡ ವಾದವನ್ನ ಹಿಂದೆ ಮಂಡಿಸಲಾಗಿತ್ತು. ಈಗ ಯಾವುದೇ ಕಾನೂನಿನ ಬಲ ಇಲ್ಲ ಈ ಒಂದು ಸರ್ವೆಗೆ ಎನ್ನುವಂತಹ ವಾದವನ್ನ ಅರ್ಜಿದಾರರ ಪರ ವಕೀಲರು ಮಾಡ್ತಿದ್ದಾರೆ. ಜಾತಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆಯನ್ನು ನಡೆಸ್ತಾ ಇದ್ದಾರೆ ಎನ್ನುವಂತಹ ವಾದ. ಪರಿಷ್ಕರಣೆ ನಡೆಸುವಂತಂದ್ರೆ ಪ್ರಮುಖವಾಗಿ ಇಲ್ಲಿ ಆಕ್ಷೇಪ ಕೇಳಿ ಬಂದಿರುವಂತದ್ದೇ ಜಾತಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ.